ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಬಂದಿದ್ವಿ ಗುಬ್ಬಿ ಹತ್ರ ಇರೋ ಮಣ್ಣಮ್ಮ ದೇವಸ್ಥಾನಕ್ಕೆ. ಮಣ್ಣಮ್ಮ ದೇವಸ್ಥಾನ ಅಂದರೆ ಯಾರಿಗೂ ಜಾಸ್ತಿ ಗೊತ್ತಾಗಲ್ಲ, ಮಾದಾಪುರದಮ್ಮ ಅಂದರೆ ಬೇಗ ಗೊತ್ತಾಗುತ್ತೆ. ಈ ದೇವಸ್ಥಾನಕ್ಕೆ ತುಮಕೂರಿಂದ ಹೋದರೆ 22 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಗುಬ್ಬಿಯಿಂದ ಹೋದರೆ 12 ಕಿಲೋಮೀಟ್ರ್, 11.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ಲೆಟ್ಸ್ ಗೋ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ದೇವ್ರ ದರ್ಶನಕ್ಕಿಂತ ಫಸ್ಟು ನನ್ನ ಫ್ರೆಂಡ್ ದರ್ಶನ ಫಸ್ಟ್ ಆಯಿತು ಗುರು. ಬಂದವ್ರಿಗೆ ಕಮೆಂಟ್ ಮಾಡೋಕ್ಕೆ ಅಂತಲೇ ಇಲ್ಲಿ ನಿಂತಿರ್ತಾನೆ ಅವನು. ನೀನ್ ತಪ್ಪು ಮಾಡಿದೆ, ಅವನ್ ತಪ್ಪು ಮಾಡ್ದ, ಇವರೆಲ್ಲರೂ ತಪ್ಪು ಮಾಡಿದ್ರು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಇಲ್ಲಿ ಬರ್ರಿ ಅಂತ ಹುಡ್ಗಂದ ಯಾಕೆ ಜೀವತಿ, ನಾನು ಹೋಗಿ ಜಾತ್ರೆಯಲ್ಲಿ ತಿರ್ಗಾಡ್ಕೊಂಬರೋಣ. ಏನೇನೈತೆ ಐಟಮು, ಆಟ ಸಾಮಾನೆಲ್ಲ ಏನೇನಿದ್ದಾವೆಲ್ಲ ತೋರಿಸ್ತೀನಿ. ವರ್ಷ ಇವರು ಇದೇ ಜಾಗದಲ್ಲಿ ಇಟ್ಕೊಂಡು ಪ್ರಸಾದ ಕೊಡ್ತಾರೆ. ಸಂಜೆ ಒಂದು 7 ಗಂಟೆಗೆ ಸ್ಟಾರ್ಟ್ ಆದರೆ ಒಂದು 9:30 10 ಗಂಟೆಗೆಲ್ಲ ಕ್ಲೋಸು. ಅಷ್ಟರೊಳಗೆ ಪ್ರಸಾದ ತೊಗೊಂಡೋಗಿದ್ರೆ ಇಲ್ಲಿ ಬಂದು ತೊಗೊಬೋದು. ಇದು ನಮ್ಮ ಮಣ್ಣಮ್ಮ ದೇವಿಯವರ ರಥೋತ್ಸವ. ಎಷ್ಟು ಶೃಂಗಾರ ಮಾಡಿದ್ದಾರೆ. ಹೂವದಲ್ಲೇ ಬರ್ದಿರೋಕ್ಕಂತ ಶ್ರೀ ಮಣ್ಣಮ್ಮ ಅಂತ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ನಮ್ಮ ಪ್ರಿಯ ತಿನ್ನಕ್ಕೇನು ಕೊಡಿಸಿಲ್ಲ ಅಂತ ಮುನಿಸ್ಕೊಂಬಿಟ್ಟವ್ರೆ. ಐಸ್ ಕ್ರೀಮ್ ಕೇಳಿದ್ರು. ದೇವಸ್ಥಾನದೊಳಗೆ ಹೋಗಿ ಬಂದು ಆಮೇಲೆ ಕೊಡಿಸ್ತೀನಿ ಅಂದು ಮುಖ ಎಲ್ಲ ಊದ್ಕೊಂಬಿಟ್ಟೈತೆ ಅಲ್ಲೇ. ಪೂಜೆ ಮಾಡ್ಸೋಕ್ಕೆ ಹೂವೆಲ್ಲ ತಗೊಂಡು, ಹೂವು, ಬಾಳೆಹಣ್ಣು, ಕಾಯಿ ಎಲ್ಲ ತಗೊಂಡು ಹೋಗ್ಬೇಕೀಗ ಒಳಗೆ ಪೂಜೆ ಮಾಡ್ಸೋಕ್ಕೆ. ಅದರಲ್ಲಿ ಇದೊಂದು ನಮ್ಮ ಅಪ್ಪಾಜಿ ಪಾಪ ಎಲ್ಲ ಐಟಮ್ ತಗೊಂಡವ್ರೆ. ತಗೊಂಡ್ಬಿಟ್ಟು ಫೋನ್ಪೇ ಆಗ್ತಾಯಿಲ್ಲ. ಫೋನ್ಪೇ ಆಗ್ತಿಲ್ಲ ಅಂದರೆ ಜನ ಜಾಸ್ತಿ ಇದ್ದಾರೆ, ಫೋನ್ ಜಾಸ್ತಿ ಯೂಸ್ ಆಗ್ತಾವೆ, ಅದಕ್ಕೆ ಫೋನ್ಪೇ ಆಗ್ತಿಲ್ಲ. ಮತ್ತು ನಾನು ಕ್ಯಾಶ್ ಕೊಟ್ಟೆ. ನಮ್ಮ ಅಪ್ಪಾಜಿ ಕೊಟ್ಟಿದ್ದ ದುಡ್ಡು ಬಿಡಲಿಲ್ಲ, ನಾನೇ ಇಸ್ಕೊಂಡೆ.
ನಾವು ಪ್ರತಿ ಸಲ ಬಂದಾಗ್ಲೂ ದರ್ಶನ ಮಾಡ್ದಲೇ ವಾಪಸ್ ಹೋಗ್ತಿದ್ದೋ, ಅಷ್ಟು ಜನ ಇರೋರು. ಈ ಸಲ ಪರವಾಗಿಲ್ಲ, ಸ್ವಲ್ಪ ಜನ ಕಮ್ಮಿ ಇದ್ರು. ಅಲ್ಲಿ ಕಾಕಿ ಬಟ್ಟೆ ಹಾಕೊಂಡು ನಿಂತಿದ್ದಾರಲ್ಲ, ಅವ್ರು ನೋಡಿ ನಾನು ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಇವರು ಅಂದ್ಕೊಂಡೆ, ಆದರೆ ಏನು ಕೇಳಲಿಲ್ಲ. ಮಣ್ಣಮ್ಮ ತಾಯಿ ದರ್ಶನ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು, ಯಾರು ನಿಂತ್ಕೊಳಂಗಿಲ್ಲ. ಅಲ್ಲಿ ನಿಂತ್ಕೊಂಡ್ರೆ ಕಳಿಸ್ತಾ ಇರ್ತಾರೆ. ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಇನ್ನೂ ದೇವಸ್ಥಾನ ಚೆನ್ನಾಗಿ ಕಟ್ತಿದ್ದಾರೆ. ದೇವಸ್ಥಾನನ ಇನ್ನು ಒಳಗಡೆ ಎಲ್ಲ ರೆಡಿ ಮಾಡ್ತಾವ್ರೆ. ಇಂಥ ಜಾತ್ರೆ ಜನ ಜಾಸ್ತಿ ಇರೋ ಜಾಗಕ್ಕೆ ಬಂದರೆ ಫೋನ್ಪೇ ವರ್ಕ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗ್ಬೇಡ್ರಿ. ಜನ ಜಾಸ್ತಿ ಇರ್ತಾರೆ, ಫೋನ್ಪೇ ವರ್ಕ್ ಆಗೋದಿಲ್ಲ. ಹಿಂಗೆಲ್ಲಾದರೂ ಬಂದರೆ ಜೋಬಲ್ಲಿ ಕ್ಯಾಶ್ ಇಟ್ಕೊಂಬನ್ನಿ, ಫೋನ್ಪೇ ಅಂತೂ ಆಗಲ್ಲ. ಓಕೆ ಫ್ರೆಂಡ್ಸ್, ದೇವ್ರ ದರ್ಶನ ಆಯಿತು, ಜಾತ್ರೆ ಎಲ್ಲ ನೋಡಿಕೊಂಡು ರಿಟನ್ನು ನಮ್ಮ ನಡೆ ಮನೆ ಕಡೆ ಅಂತ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.